ರಾಜ್ಯದ ಜನಸಾಮಾನ್ಯರಿಗೆ ಕಾಡಲಿದೆ ಏಪ್ರಿಲ್ ಕಂಟಕ. ಏಪ್ರಿಲ್ ತಿಂಗಳಲ್ಲಿ ಜನರಿಗೆ ದುಬಾರಿ ದುನಿಯಾದ ದರ್ಶನ ಆಗ್ತಾ ಇದೆ. ಮೆಟ್ರೋ ಆಯಿತು, ಬಸ್ ಆಯಿತು, ಹಾಲ್ ಆಯಿತು, ಕರೆಂಟ್ ಆಯಿತು, ನೀರಾಯಿತು, ಟೋಲ್ ಶುಲ್ಕನೂ ಏರಿಕೆ ಆಯಿತು. ಕಸದ ಸೆಸ್ ಅದೂ ಕೂಡ ಆಯಿತು. ATM ವಿತ್ಡ್ರಾಲ್ ಲಿಮಿಟ್ ಅದರ ಶುಲ್ಕ ಅದೂ ಕೂಡ ಏರಿಕೆ ಆಯಿತು. ಎಲ್ಲವೂ ದುಬಾರಿ ಏಪ್ರಿಲ್ನಲ್ಲಿ ಜನಸಾಮಾನ್ಯರ ಜೇಬಿಗೆ ದೊಡ್ಡ ಕತ್ರಿ ಹಾಕಿದ್ದಾರೆ. ಕತ್ರಿ ಫಿಕ್ಸ್ ಆಗಿದೆ. ಒಂದೊಂದೇ ಬೆಲೆ ಏರಿಕೆ ಆಗ್ತಾ ಇದೆ. ಅದು ಕೂಡ ಏಪ್ರಿಲ್ಗೆ. ಹೊಸ ಆರ್ಥಿಕ ವರ್ಷ ಪ್ರಾರಂಭ. ಈ ಹೊಸ ಆರ್ಥಿಕ ವರ್ಷಕ್ಕೆ ಒಂದಷ್ಟು ಪ್ಲಾನಿಂಗ್ಗಳನ್ನು ಮಾಡ್ತಾ ಇರ್ತೀವಿ. ಎಲ್ಲಿ ಸೇವಿಂಗ್ಸ್ ಮಾಡೋದು, ಏನು ಕತೆ, ಬರೋ ಸಂಬಳದಲ್ಲಿ ಎಲ್ಲಿ ಉಳಿಸೋದು, ಅದನ್ನು ಹೇಗೆ ಬೆಳೆಸೋದು, ಉಳಿಸಿದ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು, ಈ ಥರದನ್ನು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಆದರೆ ಏನಾಗಿದೆ ಅಂದರೆ ಏಪ್ರಿಲ್ಗೆ ಬಂದ ತಕ್ಷಣವೇ ಒಂದಷ್ಟು ಜೇಬಿಗೆ ಕತ್ತರಿ ಬೀಳುವಂಥ ವಿಷಯಗಳು. ಹಾಲ್ ಆಯಿತು, ಬಸ್ ಆಯಿತು, ಇನ್ನೇನು ATMನಲ್ಲಿ ವಿತ್ಡ್ರಾ ಅದಕ್ಕೂ ಕೂಡ ಹೆಚ್ಚಿನ ಶುಲ್ಕವನ್ನು ವಿಧಿಸ್ತಾ ಇದ್ದಾರೆ. ಮೆಟ್ರೋ ಶುಲ್ಕ ಏರಿಕೆ ಆಯಿತು. ಆಟೋದವ್ರು ಮಾತಾಡ್ತಾ ಇದ್ದಾರೆ. ಕರೆಂಟು ರೇಟು ಜಾಸ್ತಿ ಆಯಿತು. ಇನ್ನೂ ಒಂದಷ್ಟು ಬಾಕಿ ಇದ್ದಾವೆ. ನೀರಿನ ಬಿಲ್ಗೇನೋ ಜಾಸ್ತಿ ಮಾಡ್ತೀವಿ ಅಂಥೇಳಿ ಪ್ರಸ್ತಾವನೆ ಕೂಡ ಆಗಿದೆಯಂತೆ. ಹೀಗಾಗಿ ಬಾಕಿ ಇನ್ನೂ ಇದೆ. ಏಪ್ರಿಲ್ 1ರಿಂದ ಬೆಲೆ ಏರಿಕೆ ಅಂತೂ ಆಗ್ತಾ ಇದೆ. ಒಂದಷ್ಟು ಸೆಕ್ಟರ್ಗಳಲ್ಲಿ ಬೆಲೆ ಏರಿಕೆ ಆಗಿದೆ. ಇನ್ನೊಂದಷ್ಟು ಬಾಕಿ ಉಳ್ಕೊಂಡಿದೆ. ಅದು ಕೂಡ ಏರಿಕೆ ಮಾಡ್ತಾರೆ. ಯಾಕಾಗಿ ಹೀಗಾಯಿತು ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅನೇಕರು ಹೇಳೋದು ಈ ಗ್ಯಾರಂಟಿ ನಾವು ಬೇಡ ಬಿಡ್ಬಿಡ್ರಿ ಅಂತ. ಈ ಗ್ಯಾರಂಟಿ ಕೊಟ್ಟು ನಮಗೆ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಗ್ಯಾರಂಟಿಗೆ 52,000 ಕೋಟಿ ರೂಪಾಯಿಯನ್ನು ಹೊಂದಾಣಿಕೆ ಮಾಡಬೇಕು. ಅದು ಎಲ್ಲಿಂದ ಹೊಂದಿಸೋದು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಜನಸಾಮಾನ್ಯರು ಬಳಕೆ ಮಾಡುವಂಥ ಕರೆಂಟು, ಹಾಲು, ಮೊಸರು, ಬಸ್ಸು ಇದೆಲ್ಲದಕ್ಕೂ ಬೆಲೆ ಏರಿಕೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಹಣ ಕಲೆಕ್ಟ್ ಮಾಡಬಹುದು ಅಂತ ಸರ್ಕಾರನೂ ಕೂಡ ಅಂದುಕೊಂಡಂತೆ ಕಾಣಿಸ್ತಾ ಇದೆ. ಸೊ ಯಾವುದು ಒಳಿತು? ಗ್ಯಾರಂಟಿಯಲ್ಲಿ ಫ್ರೀ ಸಿಗೋದು ಒಳಿತಾ, ಅಥವಾ ಪ್ರತಿದಿನದ ನಮ್ಮ ಖರ್ಚು ಏನಿದೆ ಅದು ಏರಿಕೆ ಆಗೋದು ಒಳಿತಾ? ನಾವೇ ಯೋಚನೆ ಮಾಡಬೇಕು. ಸತ್ತರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಸತ್ತರ್ ಈಗಾಗಲೇ ಒಂದಷ್ಟು ಬೆಲೆ ಏರಿಕೆ ಆಗಿದೆ. ಇನ್ನೂ ಕೂಡ ಏಪ್ರಿಲ್ 1 ಬಂದಿಲ್ಲ, ಟೈಮ್ ಬಾಕಿ ಇದೆ. ಆ ಏಪ್ರಿಲ್ 1 ಬರೋ ಒಳಗೆ ಇನ್ನೊಂದಷ್ಟು ಏನು ಮಾತುಕತೆ ಆಗ್ತಾ ಇದೆಯಲ್ಲ ಬೆಲೆ ಏರಿಕೆ ಮಾಡಬೇಕು ಅಂತ, ಅದು ಏರಿಕೆ ಆಗುತ್ತಾ ಹೇಗೆ ಅಂತ? ವಾಸ್ತವ. ಬಟ್ ಅಂದ್ರೆ ಇತ್ತೀಚೆಗೆ ಅದರಲ್ಲೂ ಕೂಡ ಕಳೆದ ಕೆಲ ದಿನದಿಂದ ಬರೀ ದುಬಾರಿ ಬರ ಏನಿದೆ ಜನಸಾಮಾನ್ಯರ ಜೇಬನ್ನು ಸುಡ್ತಾ ಇರುವುದು. ಪ್ರಮುಖವಾಗಿ ಒಬ್ಬ ಕಾಮನ್ ಮ್ಯಾನ್ ಏನಿದೆ ಆತನ ದಿನದ ಬದುಕಿ ಅಂದ್ರೆ ದೈನಂದಿನ ಬದುಕಿ ಏನೇನು ಬೇಕು, ಹಾಲಾಗಿರ್ಬೋದು, ನೀರಾಗಿರ್ಬೋದು, ಓಡಾಡಕ್ಕೆ ಬಸ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಅಥವಾ ವೆಹಿಕಲ್ ಚಾರ್ಜ್ ಪ್ರತಿಯೊಂದು ಕೂಡ ದುಬಾರಿ ಆಗ್ತಾ ಇದೆ. ಈ ನಡುವೆ ಈಗ ಒಂದಿಷ್ಟು ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಉದಾಹರಣೆಗೆ ನೀರಿನ ದರ ಏನಿದೆ ಈಗಾಗಲೇ ಸರ್ಕಾರ ಹಂತದಲ್ಲಿದೆ. ಈಗಾಗಲೇ 3-4 ಬಾರಿ ಪ್ರಸ್ತಾವನೆ ಕೂಡ ಸಲ್ಲಿಕೆ ಆಗಿದೆ ಜಲಮಂಡಳಿಯಿಂದ. ಅವರು ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ದರಕ್ಕೆ ಬೇಡಿಕೆ ಇಟ್ಟಿದೆ ಅವರು ಕೂಡ ತಮ್ಮ ಸಮರ್ಥನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗ ನೀರಿದ್ದು ಕಳೆದ 10 ವರ್ಷದಿಂದ ಯಾವುದೇ ದರ ಏರಿಕೆ ಆಗಿಲ್ಲ ನಮ್ಗೆ. ಅಂದ್ರೆ ಜಲಮಂಡಳಿ ಈಗಾಗಲೇ ಪ್ರತಿ ತಿಂಗಳಿಗೆ 400 ಕೋಟಿಯಷ್ಟು ಲಾಸ್ ನಲ್ಲಿ ನಡೀತಿದೆ ಅಂತ ಜಲಮಂಡಳಿ ಕೂಡ ತಮ್ಮ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇದು ಕೂಡ ಸರ್ಕಾರದ ಹಂತದಲ್ಲಿದೆ. ಈಗಾಗಲೇ 2-3 ಸರಿ ಇದೊಂದು ವಿಚಾರವಾಗಿ ಡಿಸ್ಕಸ್ ಕೂಡ ಆಗಿದೆ. ಅಂತಿಮವಾಗಿ DCM DK ಶಿವಕುಮಾರ್ ಜೊತೆ ಈ ಒಂದು ವಾರ್ಡ್ ಮೀಟಿಂಗ್ ನಡೆದು ಅದು ಕೂಡ ಅಂತಿಮ ಆಗುತ್ತದೆ. ಇನ್ನು ಮೀಟರ್ ದರ ಏರಿಕೆ ವಿಚಾರ ನೋಡೋದಾದ್ರೆ ಆಯಾ ಮಹಾನಗರಗಳಲ್ಲಿ DC ಅಂಡರ್ ನಲ್ಲಿ ಈ ಮೀಟರ್ ಈ ವಿಚಾರ DC ಏನಾದ್ರೂ ಅಧಿಕೃತವಾಗಿ ಗೊತ್ತಿದ್ರೆ ಮೀಟರ್ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಇನ್ನು ಈ ವಿದ್ಯುತ್ ದರ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ವಿದ್ಯುತ್ ದರ ಅವರು ಇಂಧನ ಇಲಾಖೆ ಏನಿದೆ ಎಸ್ಕಾಂ ನೌಕರರ ಪಿಂಚಣಿ ಹಣಕ್ಕಾಗಿ ಹೆಚ್ಚು ಮಾಡಿರುವಂತಹ ಈ ವಿದ್ಯುತ್ ಏನಿದೆ ಇಲ್ಲಿ ಬಟ್ ಜನಾಕ್ರೋಶ ಎಲ್ಲೂ ಕೂಡ ವ್ಯಕ್ತವಾಗಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಈಗಾಗಲೇ ಗೃಹಜ್ಯೋತಿ ಇರೋದ್ರಿಂದ, ಫ್ರೀ ಇರೋದ್ರಿಂದ ಜನರಿಗೆ ಅದರ ಬಿಸಿ ತಟ್ಟಿಲ್ಲ. ಬಟ್ ಕೈಗಾರಿಕೆ ಇಂಡಸ್ಟ್ರಿಗಳು, ಉದ್ಯಮಿಗಳು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಲು ಕೂಡ ಮುಂದಾಗಿರುವಂತದ್ದು. ಇಲ್ಲಿ ಪ್ರತಿಯೊಂದು ವಸ್ತುವಿನ ದರ ಏರಿಕೆ ಆಗ್ತದೆ. ಅಂದ್ರೆ ನಿತ್ಯ ಒಂದು ಕಾಮನ್ ಮ್ಯಾನ್ ಇಂಡಸ್ಟ್ರಿ ಅಪಾರ್ಟ್ಮೆಂಟ್ಗಳಿಗೆ ಒಂದು ಲೆಕ್ಕ ಆದ್ರೆ ಇನ್ನು ಕಾಮನ್ ಮ್ಯಾನ್ ಒಂದು ನಿತ್ಯದ ಬದುಕಿಗೆ ಆತನಿಗೆ ಏನ್ ಬೇಕು, ನೀರು ಆಗಿರ್ಬೋದು, ಕುಡಿಯ ಹಾಲಾಗಿರ್ಬೋದು, ಓಡಾಡಕ್ಕೆ ವೆಹಿಕಲ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಏರಿಕೆ ಆಗ್ತಾ ಇರೋದು. ಅದ್ರ ಜೊತೆಗೆ ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ರೇಟ್ ಹೆಚ್ಚಾಗುವ ಸಾಧ್ಯತೆ ಇದೆ ಪರೋಕ್ಷವಾಗಿ. ಯಾಕೆ ರೀಸನ್ ಏನಂದ್ರೆ ಟ್ರಾನ್ಸ್ಫರ್ ಇಷ್ಟು ದಿನ ನಾವು ಅಂದ್ರೆ ತಿಂಗಳಿಗೆ 800 ಕೊಡ್ತಾ ಇದ್ದದ್ದು ಏಪ್ರಿಲ್ 1ರಿಂದ 8,000 ಕೊಡಬೇಕಾಗುತ್ತೆ. ಸರಿ ಸುಮಾರು 10 ಪಟ್ಟು ಹೆಚ್ಚಾಗಿರುವಂತದ್ದು. ಇದು ಕೂಡ ಪರೋಕ್ಷವಾಗಿ ಮತ್ತೆ ಜನರ ಮೇಲೆ ಹೊರೆ ಆಗ್ತಾ ಇದೆ. ಈ ರೀತಿಯಲ್ಲಿ ಪ್ರತಿಯೊಂದರ ದರ ಹೆಚ್ಚು ಆದ್ರೆ ನಾವು ಯಾವ ರೀತಿ ಬದುಕುವುದು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಜನಸಾಮಾನ್ಯ ಮಾಡ್ತಾ ಇರುವಂತದ್ದು. ವಾಸ್ತವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.